ಮೊದಲು ನಗರ ಪಟ್ಟಣದಿಂದ ದೂರವಿರುವ ಹಳ್ಳಿಗಳ ಜನರಿಗಾಗಿ ರಸ್ತೆ ನಿರ್ಮಾಣ ಮಾಡಲಾಗ್ತಿತ್ತು. ಆದರೆ ಈಗ ದೊಡ್ಡ ದೊಡ್ಡ ನಗರಗಳ ಸಂಪರ್ಕಕ್ಕಾಗಿ ಹಳ್ಳಿಗಳೇ ಮಾಯವಾಗ್ತಿದೆ. ಹೌದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಡಿಯಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು, ಬೆಂಗಳೂರು ಶಿವಮೊಗ್ಗ ನಡುವಿನ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಈಗ ಜನರು ರಸ್ತೆಗಾಗಿ ಮನೆಯನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಸರ್ಕಾರದಿಂದ ಬರಬೇಕಾದ ಪರಿಹಾರ ಹಣವು ಬಂದಿಲ್ಲವೆಂಬ ಆತಂಕದ ನಡುವೆಯೇ ಸರ್ಕಾರದ ಪ್ರತಿನಿಧಿಗಳು ಗ್ರಾಮದ ಜನರನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ ಮೂಲಕ ಮನೆಗಳ ತೆರವು ಮಾಡುತ್ತಿದ್ದಾರೆ. ನೋಡಪ್ಪ ಹಿಂಗೆ ಅಂತ ನಮ್ಮ ಅಕೌಂಟಿಗೆ ದುಡ್ಡಿಲ್ಲ, ಕಾಸಿಲ್ಲ, ಯಾವುದೂ ಇಲ್ಲ. ನಾವು ಬೇರೆ ಹತ್ರ ಕೊಂಡಿರೋದು ಕುಂಟೆ ಸಮಯ ಅಂತ ಇದು ಅದು ಕೊಂಡಿರೋದು. ಅದು ಆರೆಗಟ್ಟ ತಿಮ್ಮಯ್ಯ ಅಂತ ಕೊಂಡಿರೋ ಜಮೀನು ಇದು. ನಾವು ಕೊಂಡು ನಮ್ಮ ಹತ್ರ ರಿಜಿಸ್ಟರ್ ಆಗಿದ್ದೇವೆ. ಎಷ್ಟು ವರ್ಷದಿಂದ? ಸುಮಾರು ಒಂದು ನಮ್ಮ ಅಪ್ಪರು ಮಾಡಿರೋದು. ನಮ್ಮ ಅಪ್ಪರು ಕೊಂಡಿರೋದು. ಏನು ಹೇಳ್ತಾರೆ, ಕೋರ್ಟಲ್ಲಿ ಐತೆ ದುಡ್ಡು ತಗೊಂಡೋಗ್ರಿ. ಯಾರ ಹೆಸ್ರಾಗೈತೆ? ನಮ್ಮ ಅಕೌಂಟಲ್ಲಿ ಐತಾ? ತಗೊಂಡೋಗಕ್ಕೆ ಯಾರ್ದೋ ಒಂದು 2.5 ಕೋಟಿ ತಗೊಂಡೋಗ್ಬಿಟ್ಟು ಯಾರ್ದೋ ಹೆಸರಿಗೆ ಇಕ್ಕಿರೆ ನಾವು ಯಾರು ತಗೋಗಿ ಕೇಳಬೇಕು? ತಿಪಟೂರು ತಾಲೂಕು ಕರಡಿ ಗ್ರಾಮದ ನಡುವೆ ಹಾದು ಹೋಗಿರುವ 206 ರಸ್ತೆ ಅಗಲೀಕರಣಕ್ಕೆ ಡಿವೈಎಸ್ಪಿ ವಿನಾಯಕ್ ಹಾಗೂ ತಹಶೀಲ್ದಾರ್ ಪವನ್ ಕುಮಾರ್ ನೇತೃತ್ವದಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಮನೆಗಳನ್ನು ಕಳೆದುಕೊಂಡ ಕೆಲವು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಕೋರ್ಟ್ಗೆ ಅವ್ರು ಯಾರು ಬೇರೆ ಲಿಂಗ ಅವರು ಯಾರು ಖಾತೆ ಮಾಡಿಕೊಂಡ್ರೆ ನಮ್ಮದಿಂದ ಹಾಕಿದ್ದಾರೆ. ಎಲ್ಲ ರಿಜಿಸ್ಟರ್ ಡಾಕ್ಯುಮೆಂಟ್ ಇದ್ದಾವೆ. ಇದರಲ್ಲಿ ರಿಜಿಸ್ಟರ್ ಡಾಕ್ಯುಮೆಂಟ್ ಎಲ್ಲ ಇದ್ದಾವೆ. ಇಲ್ಲಿ ಇರೋದ್ರಿಂದ ಇವರು ಎಲ್ಲ ನಂದು ಅಂತ ಅವ್ರು ಕೇಸ್ ಹಾಕಿದ್ರು. ಇವರು ಹೆಸರು ತಗೊಂಡೋಗ್ಬಿಟ್ಟು ಟೆಚ್ಚರ್ ದುಡ್ಡು ನಮ್ಗೆ ಹಾಕ್ಬೇಕಾಯ್ತು ಲೆಕ್ಕಾಚಾರ. ಕೋರ್ಟಿಗೆ ಜಾಗದ ದುಡ್ಡು ಕೋರ್ಟಲ್ಲಿ ಇಡಬೇಕಾಯ್ತು. ಇವರು ಟೆಚ್ಚರ್ ದುಡ್ಡು ಸಮೇತ ತಗೊಂಡು ಕೋರ್ಟ್ಗೆ ಇಟ್ಟಿದ್ದಾರೆ. ನಮ್ಮ ಹೆಸರಿಗೆ ಅವಾರ್ಡ್ ಮಾತ್ರ ನಮ್ಮ ಹೆಸರಿಗಾಗಿದೆ. ಇವರು ಇದಕ್ಕಿದ್ದೆಲ್ಲ ಅವಾರ್ಡ್ ಆಗಿರೋ ಲೆಕ್ಕಕ್ಕೆ ನಮಗೆ ಕೋರ್ಟಲ್ಲಿ ದುಡ್ಡಿಗೆ ಹೋಗ್ತಾರೆ. ಇವರು ನಮ್ಗೆ ಹಂಗಿಕ್ಕಿಲ್ಲ. ಇವರು ಇನ್ನೂ ಒಟ್ಟಿಗೆ ತಗೊಂಡು ದುಡ್ಡಿಕ್ಕಿದ್ದಾರೆ. ಇನ್ನು ಮನೆಯ ಸಂಪೂರ್ಣ ದಾಖಲಾತಿಗಳನ್ನು ಸರ್ಕಾರಕ್ಕೆ ನೀಡಿದ್ದರೂ ಕೂಡ ಪರಿಹಾರದ ಹಣ ಬಂದಿಲ್ಲ ಎಂಬುದು ಮನೆ ಕಳೆದುಕೊಂಡವರ ಅಳಲು. ಈಗ ಇವತ್ತಿನ ದಿವಸ ನಾವು ಈ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಅವ್ರಿಗೆ ಪೂರಕ ದಾಖಲೆಗಳು ಏನು ನ್ಯಾಯಾಲಯದಲ್ಲಿ ಕೊಟ್ಟು ಅಲ್ಲಿ ತಿಪಟೂರು ನ್ಯಾಯಾಲಯದಲ್ಲಿ ಅವರು ಪರಿಹಾರನ ತಗೊಳ್ಳೋದಕ್ಕೆ ಅವಕಾಶ ಇದೆ. ಕಾನೂನಾತ್ಮಕವಾಗಿ ಈ ಒಂದು ಪರಿಹಾರ ತಗೊಳ್ಳೋದಕ್ಕೆ ಅವಕಾಶ ಇದೆ ಸರ್. ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಗೆ ನಾವು ಸರ್ಕಾರಿ ಸೇವಕರಾಗಿ ನಾವು ನಮ್ಮ ಕರ್ತವ್ಯನ ನಿರ್ವಹಿಸಕ್ಕೆ ಬಂದಿದ್ದೀವಿ. ಸಾರ್ವಜನಿಕ ಯೋಜನೆಯ ಕರ್ತವ್ಯಗಳನ್ನು ಅಡ್ಡಿಪಡಿಸಬಾರ್ದಂತ ನಾನು ಕಳಕಳಿಯಲ್ಲಿ ಎಲ್ಲರಲ್ಲೂ ನಾನು ಪ್ರಾರ್ಥಿಸ್ಕೊಳ್ತೀನಿ ಸರ್. ಈ ಒಂದು ಯೋಜನೆ ಏನಿದೆ ಸರ್, ಭಾಳ ಇದು ಮೇನ್ ಕ್ಯಾರೇಜ್ ಲಿಂಕಿಂಗ್ ಟು ಇದು ಶಿವಮೊಗ್ಗ ಹೋಗೋ ಯೋಜನೆ ಅಲ್ಲ ಸರ್. ಈಗ ಅವ್ರಿಗೆ ರೈತರುಗಳಿಗೆ ನೀವು ಡೆಪಾಸಿಟ್ ಮಾಡಿದ್ದೀರಾ, ಈಗ ಅವ್ರಿಗೆ ಏನು ಅನುಭವದ ಆಧಾರದ ಮೇಲೆ ಪರಿಹಾರ ಕೊಡಬೇಕಲ್ವ ಸರ್? ಇಲ್ಲ, ಇದು ಖಾತೆ ಅನುಭವ, ಖಾತೆ RTC ಮತ್ತು ಖಾತೆ ಏನಿರುತ್ತೆ ಖಾತೆಯಂತೆ ಕೊಡ್ತಾರೆ ಹೊರತು ಪರಿಹಾರನ ಅನುಭವದಂತೆ ಪರಿಹಾರ ಕೊಡೋದಿಲ್ಲ ಸರ್. ನಿಮ್ಮ ಹತ್ರ ಕಂದಾಯ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ನಮ್ಮ ಕಡೆಯಿಂದ ಮಾಡ್ತೀವಿ. ಅದಾದಮೇಲೆ ಅವರು ಏನು ರೆಂಟೆಡ್ ಹೌಸು ಅಥವಾ ಏನಾದರೂ ಇರೋದ್ರಲ್ಲಿ ಅವ್ರು ಹೋಗಬೇಕಾಗ್ತದೆ. ಬಟ್ SLA ಅವರು ಹೇಳಿದ್ದಾರೆ, ಅವ್ರು ಲೀಗಲಲ್ಲಿ ಬೇಗ ಕೇಸನ್ನ ಕ್ಲಿಯರ್ ಮಾಡಿಸೋದಕ್ಕೆ ಅವ್ರ ಕಡೆಯಿಂದ ಅಡ್ವೊಕೇಟ್ಸ್ನ ಸಪೋರ್ಟು ಎಲ್ಲ ಮಾಡ್ತಾರೆ. ಬಟ್ ಇದು ಅಲ್ಲಿ ಬಗೆಹರಿಬೇಕು.